ಅಣ್ಣ, ಹೇಳಯ್ಯ. ಮೇಸ್ತ್ರಿ ನೋಡ್ಬೇಕಿತ್ತಣ್ಣ. ಸರ್, ನಿಮ್ಮ ನೋಡೋಕ್ಕೆ ಯಾರೋ ಬಂದಿದ್ದಾರೆ ಸರ್. ಹಾಂ ಹೇಳಿ. ನಾರಾಯಣ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಕೂಲಿಯವ್ರು ಯಾರೂ ಬರಲಿಲ್ವಾ? ನನ್ನ ಹೆಂಡತಿ ಬಂದಿದ್ದಾಳೆ ಅಣ್ಣ. ಸರಿ, ಬಂದು ಕೆಲಸ ನೋಡಿ. ಆಗಲಿ ಸರ್. ಬಾ ಶಾಂತಿ, ನೋಡ್ಕೊಂಡು ಬಾ. ಅಲ್ಲಮ್ಮ, ಅಲ್ಲೇನು ಮಾಡ್ತಾ ಇದೀಯಾ? ಕೆಲಸ ಮಾಡು. ಶಾಂತಿ, ಇದಕ್ಕೊಂಚು ನೀರು ಹಾಕು. ನೋವು ಏನ್ರಾ? ಅಂಬರೀಷ್ ವೈಫ್ನ ನಮ್ಮ ಸಾರ್ ಡಾ ಹೊಡಿತಾರೆ ನೋಡ್ದ? ಹೆಸರು? ವೆಂಕಟೇಶ್ ಸರ್. ಕೆಲ್ಸದೋಳ ಹೆಸರು? ವೆಂಕಟೇಶನ್ ಹೆಂಡತಿ ಅಂತ ಬರ್ಕೊಳ್ಳಿ ಸರ್. ವೆಂಕಟೇಶ್ ಹೆಂಡ್ತಿ ಮಕ್ಕ ನೋಡ್ಬೋದಾ? ಬಾ. ಇವಳೇ ಸರ್ ನನ್ನ ಹೆಂಡತಿ. ಯಾವಾಗಲೂ ಮಕ್ಕ ಮುಚ್ಕೊಂಡೇ ಇರ್ತೀಯಾ? ಮಖದಿಂದ ಬಟ್ಟೆ ತೆಗಿಯಮ್ಮ. ತೆಗಿ ಶಾಂತಿ. ಸರ್, ಸರ್, ನನ್ನ ಹೆಂಡತಿ ಅಂತ ಹೆಂಗ್ಸಲ್ಲ ಸರ್. ದುಡ್ಡು ಕೊಡಿ ಸರ್, ಕೊಡಿ ಸರ್. ಅರೆ ಕೊಡಿ ಅಂತ ಹೇಳ್ತಾ ಅಲ್ವಾ? ಬಾ ಶಾಂತಿ, ಹೋಗೋಣ. ಏನ್ ಅನ್ಯಾಯ ಮಾಡ್ತಿದ್ದಾಳೆ ನೋಡ್ತೀಯಾ? ಗಂಡನ ಹತ್ರ ಇಟ್ಕೊಂಡು ಏನ್ ಕೆಲಸ ಮಾಡ್ತಿದ್ದಾಳೆ ನೋಡು. ನಿಜವಾಗ್ಲೂ ಇವಳೆಲ್ಲ ಬೇಕಾದ್ರೆ ಹೀಗೆ ಮಾಡ್ತಾಳಲ್ಲ. ಅನ್ಯಾಯ ಇದು. ಏಯ್, ನೀರು ತಗೋ.
ಆ ಇಟ್ಗೆ ತಗೋ. ಇಟ್ಟಿಗೆ ಕೊಡು. ತೆಗೆ, ಅನ್ನ ಹಾಕೆ. ಏಯ್ ಏಯ್ ದಡ್ಡಿ, ನಿನಗೆ ಸಾರು ಹಾಕು. ಮನಸ್ಸು ಬೇರೆ ಎಲ್ಲೋ ಇದ್ರೆ ಹಿಂಗೆ ಇರುತ್ತೆ. ನಿನಗೆ ಸಪ್ರೇಟಾಗಿ ಹೇಳ್ಬೇಕಾ? ಅನ್ನ ಹಾಕೊಂಡು ತಿನ್ನು. ಹೆಸರು? ವೆಂಕಟೇಶ್. ಸರ್ ದುಡ್ಡು ಕೊಡಿ ಸರ್. ಏನೇ ನಿಂದು ಕಣ್ಣಿದ್ರೆ 7 ಗಂಟೆಗೇನೆ ಎದ್ದೇಳೆ ಎದ್ದೇಳೆ. ಇಲ್ಲೋಡು, ಬಾಯ್ ಬಂದಂಗೆ ಏನಾದ್ರೂ ಮಾತಾಡ್ದೆ ಅಂತ ಅನ್ಕೋ, ಆಮೇಲೆ ನಾನಂತೂ ಸುಮ್ನೆ ಇರೋದಿಲ್ಲ, ಹೇಳ್ತಿದ್ದೀನಿ. ನಾನು ಹಾಗೆ ಅಂತೀನಿ. ಯೋ, ಜಾಸ್ತಿ ಮಾತಾಡ್ತಾ ಇದ್ಯಾ. ಹೌದೇ ಪಾಪದವಳೆ, ನಾನು ಹಾಗೆ ಮಾತಾಡ್ತೀನಿ. ಅನಿಷ್ಟದವಳನ್ನ ತಗೊಂಬಂದು ಇರಂಗಿದ್ರೆ ಇರೋ, ಇಲ್ಲ ಅಂದ್ರೆ ಹೋಯ್ತಾ ಇರೋ. ಹೋಗ್ತೀನಪ್ಪ, ಹೋಗ್ತೀನಿ. ನಿನ್ನ ನಂಬಿ ಇಲ್ಲಿಗೆ ಬಂದೆ ನೋಡು, ನನ್ಗೆ ಹೊಡ್ಕೋಬೇಕು. ಏಯ್, ಎಲ್ಲಿಗೆ ಹೊರಟು ನಿಂತಿದ್ಯಾ? ಏಯ್, ಲಜ್ಜಿಗೆಟ್ಟವಳೆ. ಬೇರೆ ಗಂಡಸಿನ ವಾಸನೆ ಬಂದ್ರೆ ಕಾಲು ಒಂದು ಕಡೆ ನಿಲ್ಲಲ್ವಂತೆ. ಲಜ್ಜಿಗೆಟ್ಟವಳೆ. ಹೋಗ್ತೀಯ ಹೋಗು. ಅದು ಎಷ್ಟು ದೂರ ಹೋಗ್ತೀಯೋ ನಾನು ನೋಡ್ತೀನಿ. ನಾನು ನಿಂಗೊಂದು ಚಿಕ್ಕ ಕತೆ ಹೇಳ. ಈಗ ಒಂದು ಮನೇಲಿ 2 ನಾಯಿಗಳಿದ್ದುವಂತೆ. ಅದರಲ್ಲಿ ಒಂದು ನಾಯಿಗೆ ಮನೇಲಿ ಹಾಕಿದ ಊಟ ಮಾಡಿ ಮಾಡಿ ಬೇಜಾರು ಬಂದ್ಬಿಡ್ತಂತೆ. ಅದಕ್ಕೆ ಆ ನಾಯಿ ಬೀದಿಲಿ ಸಿಗೋದನ್ನ ತಿನ್ನೋಣ ಅಂತ ಅಂದ್ಕೊಂಡಿದೆ. ಅದು ಯಾವ ನಾಯಿ ಅಂತ ಗೊತ್ತೇನೆ? ನಾಯಿ. ಬಾ ಕೂತ್ಕೋ, ಎಣ್ಣೆ ಹಾಕೋಣ. ತಗೋ, ಕುಡಿ. ಬೇಡ. ಏನೇ ಹೊಸದಾಗಿ ಎಣ್ಣೆ ಹೊಡೆಯೋಳ ಥರ ಬೇಡ ಅಂತಿದ್ಯಾ? ನನಗಿಷ್ಟ ಇಲ್ಲ. ಹೊಸದಾಗಿದೆಯೇ? ಇದೆಲ್ಲ ಬೇಡವೇ? ಬೇಡ, ನನಗಿಷ್ಟ ಇಲ್ಲ, ಬಿಟ್ಬಿಡು. ಏನು ಬೇಡ? ನಾನು ಬೇಡವಾ? ಸರಕು ಬೇಡವಾ? ನಿನ್ನನ್ನೇ ಹೇಳೇ. ನಾನು ನಿನಗೆ ಸರಿ ಹೋಗ್ಲಿಲ್ವಾ? ಇಲ್ಲ ಬೇಜಾರಾಗೋಯ್ತಾ? ಇವತ್ತು ರಾತ್ರಿ
ನೀನೇ ನೋಡ್ತೀಯ ಕಣೆ. ನನ್ನ ಪೂರ್ತಿ ಶಕ್ತಿನ ತೋರಿಸ್ತೀನಿ ಬೆಳಿಗ್ಗೆವರೆಗೂ. ಅವಾಗ ಹೋಗ್ತೀಯಾ? ರಾತ್ರಿ ಆಯ್ತು ಮಲಗೋಣ, ಹಿಂದೆ ನಮ್ಮ ಬಿಡು ನನ್ ಕೈನ. ಶೋಭಾನ. ಬಿಡು ನನ್ ಕೈನ. ನಿನ್ನ ಬಿಡು. ಬರೇ ಐ ಏನೇ ತಳ್ತಾ ಇದೀಯಾ? ಇಲ್ ನೋಡು, ಕುಡ್ದಿದ್ಯಾ? ಬೇಡ, ಸುಮ್ನಿದ್ಬಿಡು. ಅಯ್ಯಯ್ಯೋ, ಹಂಗಾರೆ ನಂದೇ ತಪ್ಪು ಅಂತ್ಯಾ? ನಾನೇ ಕುಡುಕ್ ನನ್ನ ಮಗನ? ನೀನ್ ನನ್ ಜೊತೆ ಕುಡ್ದೇ ಇಲ್ವಾ? ಏಯ್, ಏನೇ ಹೊಸದಾಗಿ ಮಾತಾಡ್ತಾ ಇದೀಯಾ? ಸರಕು ಕೊಂಡ್ಕೊಂಬರ್ತೀನಿ ಅಂತ ಹೋಗಿ ಸ್ವಲ್ಪ ಹಾಕಿ, ಕಿಕ್ಕು ಸೂಪರ್ ಆಗಿದೆ, ಇನ್ ಸ್ವಲ್ಪ ಹಾಕಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾ? ಈ ಥರ ಎಲ್ಲ ಹೇಳ್ತಾ ಇದ್ದೆ ತಾನೇ? ನನಗೇನೋ ನಿನ್ನ ಮೇಲೆ ಡೌಟ್ ಬರ್ತಾ ಇದೆ ಕಣೆ. ಡೌಟ್ ಇದ್ದೇ ಇದೆ. ಇಷ್ಟು ದಿನ ನಂಗೆ ಬಂದಿರಲಿಲ್ವೇ, ಆದರೆ ಈಗ ಬರ್ತಾ ಇದೆ. ಸರಿ, ಏನೋ ತಪ್ಪು ನಡೆದಿದೆ ಅಂತ ಅನ್ಕೋತೀನಿ. ನಿನ್ನನ್ನ ಕ್ಷಮಿಸ್ಬಿಡ್ತೀನಿ. ಹೇಳ ಪ್ಲೀಸ್, ಹೇಳೆ. ಇಲ್ ನೋಡು, ನನ್ನ ಹತ್ರಕ್ ಬರ್ಬೇಡ, ನನಗ್ ಚೂರು ಇಷ್ಟ ಇಲ್ಲ. ಅಯ್ಯಯ್ಯೋ, ನನ್ನ ಹೆಂಡ್ತಿಗೇನೋ ಆಗೋಗಿದೆಯೇ, ನಾನು ಏನು ಮಾಡಬೇಕೋ ಗೊತ್ತಾಗ್ತಿಲ್ವೇ. ಅಯ್ಯಯ್ಯೋ, ನಾನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕೋ ಗೊತ್ತಾಗ್ತಿಲ್ವೇ. ನಿನ್ನ ಬೆಳಿಗ್ಗೆವರೆಗೂ ಸಂತೋಷ ಪಡಿಸಿದ್ರೇನೆ ನಾನು ಗಂಡಸು, ಇಲ್ಲಾಂದ್ರೆ ನಾನು ಗಂಡಸೇ ಅಲ್ಲ. ಪ್ಲೀಸ್ ಬಾರೆ, ಹೇಳದ್ ಕೇಳೆ. ಬಿಡು ಅಂತ ಹೇಳ್ತಿದ್ದಾರೆ. ನೀನೇ ನನ್ನ ಪಕ್ಕದಲ್ಲಿ ಮಲಗಲ್ಲ ಅಂತ ಹೇಳೋದು. ನಿಜ ಏನು ಅಂತ ಗೊತ್ತಾಗೋವರೆಗೂ ನಾನೇ ನಿನ್ನ ಪಕ್ಕ ಮಲ್ಕೊಳ್ಳಲ್ವೇ? ಮಲ್ಕೊಳ್ಳಲ್ಲ. ನನಗೆ ಈ ಥರ ಆಗ್ಲೇಬೇಕು. ಹಲೋ, ಹೇಳ್ ಮಗ. ಏನ್ ಮಚ್ಚ, ಬಂದು 2 ವರ್ಷ ಆಯ್ತು, ಒಂದು ಫೋನ್ ಕೂಡ ಮಾಡ್ತಲ್ಲ. ಏನ್ ನನ್ನ ಮರ್ತ್ಬಿಟ್ಟ? ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿಗಿಲ್ಲ ಮಗ. ನಿನಗೇನಪ್ಪ, ಹೊಸ ಮನೆ ಕಟ್ಬಿಟ್ಟೆ, ಪಾರಿನ ದುಡ್ಡು ಕೈಯಲ್ಲಿ ಆಟ ಆಡ್ತಾ ಇದೆ. ಅಮ್ಮ, ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ ಕಣ. ಹಾ, ಹೇಳು ಮಗ. ಆಮೇಲೆ ನಿನಗೇನು ಹುಡುಗಿ ನೋಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಎಲ್ಲರೂ. ನಿನಗೇನಪ್ಪ, ಹುಡುಗಿರೆಲ್ಲ ಕ್ಯೂಲ್ ನಿಂತಿರ್ತಾರೆ ಮದುವೆ ಮಾಡಕ್ಕೆ. ನೀನು ಬರೋ ಹುಡುಗಿನ ಚೆನ್ನಾಗಿ ನೋಡ್ಕೊಂತೀಯ ನೀನು. ಮನೆಯಲ್ಲಿ ಹುಡುಗಿನ ನೋಡಿದ್ರು, ಆದರೆ ಫ್ಯಾಮ್ಲಿನ ನೋಡ್ಕೊಳ್ಳೋ ಥರ ಹುಡುಗಿ ಸಿಗ್ತಾ ಇಲ್ಲ ಮಗ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಗ. ಆಯ್ತು ಮಗ, ಈಗೇನು ಕೆಲಸ ನೋಡ್ತಾ ಇದೀಯಾ? ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಸೈಟಿಗೆ ಹೋಗ್ತೀನಿ. ಓಕೆ, ಫ್ರೀ ಆದ್ಮೇಲೆ ಕಾಲ್ ಮಾಡು. ಓಕೆ, ಬಾಯ್. ಓಕೆ ಮಗ. ನನ್ನನ್ನ ಕ್ಷಮಿಸ್ಬಿಡಿ. ನನ್ನ ಮನಸ್ಫೂರ್ತಿ ನೀವೇ ಇದ್ದೀರಾ. ನಾನು ನಿಮ್ಮನ್ನೇ ಪ್ರೀತಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಇದರಿಂದ ಚುಚ್ಕೊಂಡು ಸತ್ತು ಹೋಗ್ತೀನಿ. ಏಯ್ ಬಿಡು, ಹುಚ್ಚಿಡ್ದಿದೆ ನಿನಗೆ. ಏನಕ್ಕೆ ಹಂಗೆಲ್ಲ ಮಾಡ್ತಾ ಇದೀಯಾ? ಸರ್, ಯಾಕೆ ಸರ್ ಅವಳಿಗೆ ಅಡ್ಡ ಬರ್ತೀರಾ? ಚುಚ್ಕೊಂಡು ಸಾಯ್ಲಿ ಬಿಡಿ ಸರ್, ಅಡ್ಡ ಬರಬೇಡಿ ಸರ್. ನಾನು ಇರ್ಬೇಕಾದ್ರೆ ಎಂತ ಕೆಲಸ ಮಾಡಿದಾಳೆ ಸರ್ ಇವಳು. ದ್ರೋಹಿ ಇವಳು, ಲಜ್ಜೆಗೆಟ್ಟವಳು ಸರ್. ಏಯ್, ನೀನ್ ಬಾಯ್ ಬಿಚ್ಕೋ. ಇದು ನನಗೂ ಅವ್ರಿಗೂ ಸಂಬಂಧ ಪಟ್ಟಿರೋದು. ನಮ್ಮ ಮಧ್ಯೆ ಸಾವಿರಾರು ಇರುತ್ತೆ, ನಿನಗ್ ಸಂಬಂಧ ಇಲ್ಲ. ಏನು, ನನಗೆ ಸಂಬಂಧ ಇಲ್ವಾ? ಏನೇ ಪುಸುಕಂತ ಮಾತು ಹೇಳ್ಬಿಟ್ಟೆ? ಏಯ್, ನೀನು ಬೆಳಿಗ್ಗೆನೆ ಬಿಸಿ ಬಿಸಿಯಾಗಿ ಮೀನ್ ಸಾರು ಮಾಡೋ ತನಕನು ಬೆಳಿಗ್ಗೆ ನಾವು ಸರ್ಸ ಆಡ್ತಿರ್ಲಿಲ್ವೇನೆ? ಮರ್ತೋದ್ಯೇನೆ?
ಇಲ್ಲ ಅಂದ್ರೆ ಎಣ್ಣೆ ತಗೊಂಡ್ಬಂದಾಗ ಇನ್ನೊಂಚೂರು ಹಾಕು, ಸಖತ್ತಾಗಿದೆ, ಟೇಸ್ಟ್ ಆಗಿದೆ, ಇನ್ನೊಂದ್ ಸ್ವಲ್ಪ ಹಾಕು, ಇನ್ನೊಂದ್ ರೌಂಡ್ ಹಾಕು ಅಂತೆಲ್ಲ ಹೇಳ್ತಿದ್ದಿಲ್ಲ, ಅದೆಲ್ಲ ಮರ್ತೋಗ್ಬಿಟ್ಟಿದ್ಯಾ? ಇಲ್ಲಾಂದ್ರೆ ಬದುಕಿರೋವರೆಗೂ ನಿನ್ ಜೊತೆನೆ ಅಂತ ಹೇಳಿದ್ಯಲ್ಲ, ಅದನ್ನು ಮರ್ತೋಗಿದ್ಯಾ? ಸುಳ್ಳು ಹೇಳ್ತಾ ಇದ್ದಾಳೆ ಸಾರ್ ಇವಳು. ಏನೇ ಸಡನ್ ಆಗಿ ಹಿಂಗ್ ಚೇಂಜ್ ಆಗೋಗಿದ್ಯಾ? ಸಾರ್ ಇವಳು ಬೀದಿ ತಿರ್ಗೋಳು ಸರ್, ಬೀದಿ ತಿರ್ಗೋಳು. ಇವಳು ನಂಬೇಡಿ ಸರ್. ಹೌದು ಕಣೋ, ನಾನು ಅಂತವಳೇನೆ ಕಣೋ. ಆದ್ರೆ ನೀನ್ ಎಂತವನು ಅಂತ ಗೊತ್ತಿದೆ ನಿನ್ಗೆ? ಓ, ಮರ್ತೋದ್ಯಾ? ಅಮ್ಮ ಅಮ್ಮ, ಯಾರ್ ನೀವು? ನಿಮ್ಗೇನ್ ಬೇಕು? ಗೋಪಾಲ್ ಕಳಿಸ್ಕೊಟ್ರಮ್ಮ. ಮೇಸ್ತ್ರಿ ಕೂಲಿಗೆ ಮನುಷ್ಯರು ಬೇಕು ಅಂತ ಹೇಳಿದ್ರಂತೆ. ಗೋಪಾಲ್ ಬರ್ಲಿಲ್ವಾ? ಅವರು ಒಂದ್ ಮನೆಗೆ ಸೆಂಟ್ರಿಂಗ್ ಆಗ್ತಾವ್ರಮ್ಮ, ಅಲ್ಲಿದಾರಮ್ಮ. ನನ್ನನ್ನು ಹೋಗಿ ಒಂದ್ 2 ದಿನ ಕೆಲಸ ಮಾಡು ಅಂತ ಹೇಳಿದ್ರು. ಅವರೇ ಕೆಲ್ಸದವ್ರಾ? ಹಾ, ಚೆನ್ನಾಗಿ ಕೆಲಸ ಮಾಡ್ತಾರಮ್ಮ. ಸರಿ ಸರಿ, ಇದೇ ಮನೆ, ಬನ್ನಿ ಒಳಗ್ ಬಂದ್ ಕೆಲ್ಸ ಮಾಡಿ. ಹಾ ಹಾ. ಅಮ್ಮ, ಅವುಗಳನ್ನ ಇಲ್ಲಿಗೆ ತಗೊಂಬಮ್ಮ. ಇಲ್ಲೋಡಿ, ಟೀ ಇಲ್ಲಿ ಇಡ್ತಾ ಇದ್ದೀನಿ, ಕುಡಿದ್ಬಿಟ್ಟು ಕೆಲಸ ಮಾಡಿ. ವೆಂಕಟೇಶ, ಏ ವೆಂಕಟೇಶ, ನಿನ್ಗೆ ಮರ್ಯಾದೆ ಇಲ್ಲ ಕಣೋ. ನಾನೇ ನಿನ್ಗೆ ಮರ್ಯಾದೆ ಕೊಡ್ತಾ ಇರೋದು. ನೀನೇನೋ ದೊಡ್ಡ ಮೇಸ್ತ್ರಿ ಅಂತೀಯ, ಆ ಹುಡುಗಿ ಟೀನ ಕೆಳಗಿಟ್ಟು ಹೋಗ್ತಿದ್ದಾಳೆ. ಅದಕ್ಕೆ ನಾನು ಹೇಳಿದ್ದು ಕೇಳ್ಬೇಕನ್ನೋದು. ಸರಿ ಬಾ, ಟೀ ಕುಡಿಯೋಣ ಬಾ. ಆ ಕವರ್ ತೆಗಿ. ಹಾ, ಕುಡಿಯೋಣ ಬಾ. ಎತ್ತು. ನನ್ನಿಂದ ಆಗಲ್ಲಪ್ಪ, ಇಷ್ಟೊಂದು ಹುಯ್ದು ಕೊಟ್ರೆ ಹೇಗೆ ಎತ್ತದಪ್ಪ ಹೇಳು. ಸ್ವಲ್ಪ ಕಡಿಮೆ ಮಾಡಪ್ಪ. ಸ್ವಲ್ಪ ಕಡಿಮೆ ಮಾಡು. ಇಷ್ಟೊಂದು ಹಾಕೊಟ್ರೆ ಹೇಗೆ ಎತ್ತೋದು? ಅಮ್ಮ, ಇದನ್ನು ಎತ್ತದೆ ಹೋದ್ರೆ ನೀನ್ ಇನ್ನೇನಿಕ್ಕೆ? ತುಂಬಾ ಚಿತ್ರಹಿಂಸೆ ಕೊಡ್ತೀಯಪ್ಪ. ಯೂನಿಯನ್ಗೆ ಹೋಗಿ ನಾನು ಕಂಪ್ಲೇಂಟ್ ಮಾಡಬೇಕು. ನಾನು ಹೋಗ್ತೀನಿ. ಇಲ್ಲಿ ನೋಡಿ, ತಗೊಳ್ಳಿ ಇದನ್ನ. ಬೇಗ ತಿಂದು ಮುಗಿಸಿ ಕೆಲಸ ಮಾಡಿ. ಇದು ಯಾವುದೋ ರೋಡ್ ಸೈಡ್ ಗಾಡಿಯಿಂದ ತಂದಿರೋಂಗಿದೆ. ರಸಮ್ 1 ಪ್ಯಾಕೆಟು, ಸಾಂಬಾರ್ 1, ಮೆತ್ತಗಾಗೋಗಿರೋ 1 ಹಪ್ಪಳ. ಇಲ್ಲಿ ನೋಡಿ, ಒಂದು ನಿಮಿಷ. ಟೀ ತಗೊಳ್ಳಿ. ಹಾ, ಕೊಡೋದೇ ಹೆಂಗೂ ಕೊಡ್ತೀರಾ? ಸ್ಟೀಲ್ ಗ್ಲಾಸಲ್ಲಿ ಕೊಡ್ಬೋದಲ್ವಾ? ಆ ಏಂಜಲ್ ಗ್ಲಾಸ್ನ ಯಾರು ತೊಳಿತಾರೆ? ಬಲೆಗ್ ಬಿದ್ಲು. अरे खाइए ना।
ಟೇಸ್ಟ್ ಅದ್ಭುತವಾಗಿತ್ತು. ಚಿಕ್ಕ ಮೇಸ್ತ್ರಿ, ಯೋ ಚಿಕ್ಕ ಮೇಸ್ತ್ರಿ, ಟೀನಾ ಕಾಫಿನಾ? ಟೀನು ಬೇಡ, ಕಾಫಿನೂ ಬೇಡ, ಟಿಫನ್ನು. ಏನಿದಲ್ಲ ವಸ್ತು ಅಲ್ಲಲ್ಲಿ ಬಿದ್ದಿದೆ, ಏನು? ಯೋ ನಿಜವಾಗ್ಲೂ ನಾನು ಈ ತರ ಅನ್ಕೊಂಡಿರ್ಲಿಲ್ಲ. ಇಲ್ಲೇ ತಾನೇ ಬಂದ್ಲು, ಮಾತಾಡೋದ್ ಬೇಡ. ಎಲ್ಲಿ ಹೋದ್ಲು? ಈ ಹುಡುಗಿ ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಲ್ಲೇ ಇರಿ, ಯಾಕೆ ಈ ಕಡೆ ಬರ್ತಿದ್ದೀರಾ? ಯಾವ್ದಾದ್ರು ಕಲ್ ತಲೆ ಮೇಲ್ ಬಿದ್ರೆ ಆಮೇಲೆ ನಿಮ್ಮನ್ನ ಯಾರ್ ನೋಡ್ಕೊಳ್ತಾರೆ? ವಯಸ್ಸಾದ್ಮೇಲೆ ಒಂದ್ ಮೂಲೆಲ್ ಕುತ್ಕೋಬೋದಲ್ವಾ? ಎಲ್ಲ ನಿನ್ ಕೈಗ್ ತಂದ್ ಕೊಡ್ತಾ ಇದೀವಿ ಅಲ್ವಾ? ಮತ್ತೆ ಏನಕ್ ಸುತ್ತಾ ಇದ್ಯಾ? ನಿಮ್ ಮಗನ್ಗೆ ಯಾರು ಉತ್ತರ ಕೊಡ್ತಾರ ಹೇಳು? ಮೊದ್ಲಿಂದ ಹೋಗು. ಹೇಗ್ ಮಾತಾಡ್ತಿದ್ದಾಳ್ ನೋಡು. ನನ್ ಮಗ ಬರ್ಲಿ, ನೋಡ್ಕೋತೀನಿ. ನಿಮ್ಮ ಅತ್ತೆ ಹೊರಟೋದ್ರ? ಆ ಮುದ್ಕೆ ಹೊರಟೋದ್ಲು. ಯೋ ಇಲ್ ಕೇಳು, ನಾನು ಬದುಕಿರೋ ಅಷ್ಟು ದಿನನು ನಿನ್ ಜೊತೆನೆ ಬದುಕ್ತೀನಿ. ಹಾಗೆ ಆಗ್ಲಿ ಬಿಡು. ಲೈಫ್ ಲಾಂಗ್ ನಿನ್ ಜೊತೆ ಮಾತ್ರ ಬದುಕ್ಬೇಕು ಅಂತ ಅನಿಸ್ತಿದೆ. ಬದುಕೋಣ ಬಿಡು. ಯೋ ಯಾಕೋ ಗೊತ್ತಾಗ್ತಿಲ್ಲ. ನನಗೆ ನೀನು, ನಿನಗೆ ನಾನು, ನಮಗೆ ನಾವೇ ಜೋಡಿಯೋ. ಅಯ್ಯೋ ನನ್ ಗಂಡ ಈ ಟೈಮಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾನೆ? ಅಯ್ಯೋ ಇವಾಗ ಏನ್ ಮಾಡೋದು? ರಿಸೀವ್ ಮಾಡಿ ಏನ್ ಮಾತಾಡ್ಲಿ? ಏನೋ ಒಂದು ಮಾತಾಡಿ, ತೆಗಿ ಫೋನು. ಹೇಳ್ರಿ. ಹಲೋ, ಫ್ಲೈಟ್ ಟಿಕೆಟ್ ಸಿಕ್ತಮ್ಮ, ಇನ್ನು 2 ದಿನದಲ್ಲಿ ಊರಿಗೆ ಬರ್ತೀನಿ. ಏನಮ್ಮ ಶಾಕ್ ಆದ್ಯಾ? ಇಲ್ಲ ರೀ, ಏನ್ ಮಾತಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ? ಅಂತದೆಲ್ಲ ಏನಿಲ್ಲ ಬಿಡಿ. ಮನೆ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗೇ ಇದೆ ಕಣ್ರಿ. ಸರಿ, ನೇರವಾಗಿ ಬಂದು ಭೇಟಿ ಆಗ್ತೀನಿ. ಆಮೇಲೆ ನಿನಗೊಂದು ಗಿಫ್ಟ್ ತಗೊಂಡಿದ್ದೀನಿ, ನೀ ರೆಡಿ ಆಗಿರೋ ಬಂಗಾರ. ನಾ ಇಡ್ಲಾ? ಏನ್ ಹೇಳಿ? ಅಯ್ಯೋ ಮಾ ಹೇಗಿದ್ದೀರಾ? ಎಲ್ಲಮ್ಮ ಶಾಂತಿ? ಸಾಕೋ ನೀನ್ ಅಬ್ರಾಡ್ಗೋ ಕೆಲ್ಸ ಮಾಡಿದ್ದು. ಅವಳಿಗಿಲ್ಲಿ ಗಂಡಸ್ರು ಹುಚ್ಚಿಡ್ದು ಕಾಮ ಉದ್ದೇಶದಲ್ಲಿ ತಿರುಗ್ತಿದ್ದಾಳೆ. ಹೋಗೋಕ್ ಮುಂಚೆ ಒಂದ್ ಮಗು ಕೊಟ್ಬಿಟ್ಟು ಹೋಗಿರ್ಬೋದಲ್ಲ, ಅದಾದ್ರೂ ನೋಡ್ಕೊಂಡು ಸುಮ್ನೆ ಕೂತಿರ್ತಿದ್ಲು. ಏನಮ್ಮ ಹೇಳ್ತಾ ಇದ್ದೀರಾ? ಅವಳು ಓಡೋಗ್ಬಿಟ್ಲು ಕಣೋ. ಇವತ್ತಿಂದ ನಾನು ಇಲ್ಲೇ ಕೆಲಸ ಮಾಡ್ತೀನಮ್ಮ. ಇನ್ಮೇಲೆ ನೀನ್ ಕೆಲ್ಸ ಮಾಡಿದ್ರೇನು ಮಾಡ್ದಿದ್ರೇನು, ಅವಳು ಓಡೋಗ್ಬಿಟ್ಲಲ್ಲ. ಅಯ್ಯೋ ಅಯೋಗ್ಯ,
ಚೆನ್ನಾಗ್ ಚಿಕನ್ ಮಟನ್ ತಿಂದ್ವಿ, ಡೈಲಿ ಆಫ್ ಕುಡಿದ್ವಿ ಅಂತ ಹೇಳಿದ್ಯಲ್ಲ, ಅದೆಲ್ಲ ಯಾರ್ ಮನೆ ದುಡ್ಡು? ಎಲ್ಲ ಈ ವ್ಯಕ್ತಿ ಸಂಪಾದಿಸಿದ್ದೇನೋ? ಅವ್ರ ದುಡ್ಡಲ್ಲೇ ಚೆನ್ನಾಗ್ ತಿಂದು ಈ ತರ ಬಾಯಿಗೆ ಬಂದಂಗ್ ಮಾತಾಡಕ್ ನಾಚಿಕೆ ಆಗಲ್ವಾ? ನೋ, ಅಂಬರೀಷ್ ವೈಫ್ನ ಸಾರ್ ಡಾ ಹೊಡಿತಾ ತಿಳ್ಕೊಂಡಿದೀನಿ, ಆದ್ರೆ ಸಾರ್ ವೈಫ್ನ ಅಂಬರೀಷ್ ಕರ್ಕೊಂಡ್ ಬಂದ್ಬಿಟ್ಟ. ಇವನ್ ಜೊತೆ ಹುಷಾರಿರ್ಬೇಕಯ್ಯ. ಇಲ್ಲಿ ನೋಡು ಶಾಂತಿ, ವಿದೇಶಕ್ಕೋಗಿ ಕೆಲಸ ಮಾಡೋ ಪ್ರತಿಯೊಬ್ಬರು ಒಂದು ಟೀ ಕುಡಿದ್ರೆ ₹1 ಖರ್ಚಾಗುತ್ತೆ ಅಂತ ಅವನ ಆಸೆ ಆಕಾಂಕ್ಷೆಗಳೆಲ್ಲ ತಡ್ಕೊಂಡು ತಾನು ಕಷ್ಟಪಟ್ಟರೂ ಪರವಾಗಿಲ್ಲ, ತನ್ನ ಕುಟುಂಬ ಕಷ್ಟಪಡಬಾರ್ದು ಅಂತ ದುಡ್ದಿದ್ದ ದುಡ್ಡೆಲ್ಲ ಮನೆಗೆ ಕಳಿಸ್ತಾನೆ. ವಿದೇಶದಲ್ಲೆಲ್ಲ ಕೆಲಸ ಮಾಡೋ ನೋವೇನಂತ ನಿನಗೆ ಎಲ್ಲಿಂದ ಅರ್ಥ ಆಗತ್ತೆ? ಗೊತ್ತಿದ್ರೆ ನೀನು ಈ ರೀತಿ ಎಲ್ಲ ಮಾಡ್ತಾ ಇರ್ಲಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ನೋವಾಗ್ತಾ ಇದೆ. ನನ್ನ ಕ್ಷಮಿಸ್ಬಿಡ್ರಿ, ನಾನ್ ನಿಜವಾಗ್ಲೂ ಬದ್ಲಾಗಿದ್ದೀನ್ರಿ. ನನಗೊಂದೇ ಒಂದು ಅವಕಾಶ ಕೊಡ್ರಿ. ನಿಮ್ ಬೆಲೆ ನನಗ ಅವಾಗ ಗೊತ್ತಾಗ್ಲಿಲ್ಲ, ಇವಾಗ್ಲೇ ಗೊತ್ತಾಗ್ತಿರೋದು. ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡ್ರಿ. ನನಗ್ ದಯವಿಟ್ಟು ಕ್ಷಮಿಸ್ಬಿಡ್ರಿ, ಕ್ಷಮಿಸ್ಬಿಡ್ರಿ. ನಿನ್ನ ಕ್ಷಮಿಸಿದ್ದೀನಿ. ಇನ್ಮೇಲಾದ್ರೂ ನೀತಿಯಿಂದ ನಿಜಾಯಿತಿಯಿಂದ ಇರು. ಗಂಡನಿಗೆ ಮೋಸ ಮಾಡಬೇಡ. ನಿನ್ನ ಗಂಡ ವೆಂಕಟೇಶನ್ಗಾದ್ರೂ ನ್ಯಾಯವಾಗಿದೆ. ಚೆನ್ನಾಗಿರು, ಮನಸ್ಸಿಂದ ಆಶೀರ್ವಾದ ಮಾಡ್ತೀನಿ. ನೀನೆಲ್ಲಿದ್ರೂ ಸುಖವಾಗಿರು.